ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸಿರುವ ದಾಳಿ ಯುದ್ಧ ತಂತ್ರವ, ಪೂರ್ವ ನಿರ್ಧರಿತವ ಅಥವಾ ಸುನ್ನಿಗಳ ವಿರುದ್ಧ ಶಿಯಾ ಪಂಥದ ದ್ವೇಷದ ಫಲಿತಾಂಶವ? ಇಂಥದ್ದೊಂದು ಪ್ರಶ್ನೆ ಸಾರ್ವಜನಿಕವಾಗಿ ಚರ್ಚೆಯಲ್ಲಿದೆ. ಈ ಪ್ರಶ್ನೆಗೆ ಬಹಳ ಮುಖ್ಯ ಕಾರಣ ಒಮಾನ್ ಮತ್ತು ಸೌದಿ ಅರೇಬಿಯಾದ ಮೇಲೆ ಇರಾನ್ ನಡೆಸಿರುವ ದಾಳಿ. ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿದ್ದೇ ಒಮಾನ್. ಅಮೆರಿಕವು ಮೊದಲು ಮಾತುಕತೆಯನ್ನು ಟರ್ಕಿಯಲ್ಲಿ ಏರ್ಪಡಿಸಲು ಬಯಸಿತ್ತು. ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಸುವುದು ಅಮೆರಿಕದ ಉದ್ದೇಶವೂ ಆಗಿತ್ತು. ಆದರೆ ಮಧ್ಯಸ್ಥಿಕೆ ವಹಿಸುವುದಕ್ಕೆ ಸೂಕ್ತ ರಾಷ್ಟ್ರ ಹೊಂದಿದ್ದರೆ ಅದು ಒಮಾನ್ ಮಾತ್ರ ಎಂದು ಇರಾನ್ ಹೇಳಿತು. ಹಾಗೆ ಒಮಾನ್ ನೇತೃತ್ವದಲ್ಲಿ ಮಾತುಕತೆ ಯಶಸ್ವಿಯೂ ಆಯಿತು. ಅಣ್ವಸ್ತ್ರ ನಿರ್ಮಾಣ ಮಾಡದೇ ಇರೋದಕ್ಕೆ ಇರಾನ್ ಒಪ್ಪಿಕೊಂಡಿದೆ ಎಂಬ ಹೇಳಿಕೆಯನ್ನು ಒಮಾನಿನ ವಿದೇಶಾಂಗ ಸಚಿವರು ಮಾಧ್ಯಮಗಳ ಜೊತೆ ಹಂಚಿಕೊಂಡರು. ಇದರ ಮರುದಿನವೇ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನಿನ ಮೇಲೆ ದಾಳಿ ನಡೆಸಿತು. ಒಮಾನಿಗೂ ಈ ದಾಳಿ ಅಚ್ಚರಿಯನ್ನು ತಂದಿತ್ತು. ಇದಕ್ಕಿಂತ ಮೊದಲು ಇರಾನಿನ ವಿದೇಶಾಂಗ ಸಚಿವರು ಒಂದಕ್ಕಿಂತ ಹೆಚ್ಚು ಬಾರಿ ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿನ ರಾಜಕುಮಾರ ಮುಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಮಾತುಕತೆ ನಡೆಸಿದರು. ಅರಬ್ ರಾಷ್ಟ್ರಗಳಿಗೆ ಸಂಬಂಧಿಸಿ ಇನ್ನಾವ ದೇಶಕ್ಕೂ ಇರಾನಿನ ನಾಯಕರು ಇಂಥದ್ದೊಂದು ಭೇಟಿ ಇತ್ತೀಚೆಗೆ ನೀಡಿಯೇ ಇರಲಿಲ್ಲ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಆದರೆ ಅದೇ ಒಮಾನಿನ ಸಮುದ್ರ ತೀರದಲ್ಲಿದ್ದ ತೈಲ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನೊಂದೆಡೆ ಸೌದಿ ಅರೇಬಿಯಾದ ಅರಾಮ್ಕೋ ಅಧೀನದಲ್ಲಿರುವ ರಾಸ್ ತನೂರಾ ತೈಲ ಸಂಗ್ರಹಾಗಾರ ಘಟಕದ ಮೇಲೆಯೂ ದಾಳಿ ಮಾಡಿದೆ. ಕತಾರ್ನ ಮೇಲೆಯೂ ದಾಳಿ ನಡೆಸಿದೆ. ಈ ದಾಳಿಗಳು ಸಹಜವಾಗಿಯೇ ಇರಾನಿನ ಉದ್ದೇಶ ಶುದ್ಧಿಯನ್ನು ಪ್ರಶ್ನೆಗೆ ಒಳಪಡಿಸಿದೆ. ಸುನ್ನಿಗಳ ಮೇಲೆ ದ್ವೇಷ ಸಾಧಿಸುವುದರ ಭಾಗವಾಗಿಯೇ ಈ ದಾಳಿ ನಡೆದಿದೆಯಾ ಎಂಬ ಪ್ರಶ್ನೆ ಎದ್ದಿದೆ. ಇಲ್ಲೊಂದು ಸೂಕ್ಷ್ಮ ಸಂಗತಿ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದ ಆರಂಭದಲ್ಲಿ ಇರಾನಿಗೆ ಭಾರಿ ಆಘಾತವನ್ನು ಉಂಟು ಮಾಡಿತ್ತು. ಸೆಕೆಂಡುಗಳಲ್ಲಿ ಮಾರಕ ಪರಿಣಾಮ ಬೀರಬಲ್ಲ 30 ದೀರ್ಘ ದೂರ ಮಿಸೈಲ್ಗಳನ್ನು ಬಳಸಿ ಕಾಮಿನಾಯ್ ಮತ್ತು ಇತರ 48 ನಾಯಕರನ್ನು ಒಂದೇ ಬಾರಿಗೆ ಇವು ಹತ್ಯೆ ಮಾಡಿತ್ತು. ಅದರಲ್ಲಿ ಇರಾನಿನ ರಕ್ಷಣಾ ಸಚಿವ, ಸೇನಾ ಕಮಾಂಡರ್, ರೆವಲ್ಯೂಷನರಿ ಗಾರ್ಡ್ನ ಮುಖ್ಯಸ್ಥ ಸಹಿತ ಹಲವು ಮುಂಚೂಣಿ ನಾಯಕರಿದ್ದರು. ಇದಕ್ಕಿಂತ ಮೊದಲು ಕಳೆದ ವರ್ಷ ಜೂನ್ನಲ್ಲಿ ನಡೆದ 12 ದಿನಗಳ ಯುದ್ಧದಲ್ಲಿ ಇರಾನಿನ ಪ್ರಮುಖ ನಾಯಕರ ಹತ್ಯೆಯಾಗಿತ್ತು. ಸೇನಾ ಕಮಾಂಡರ್ಗಳು ಮತ್ತು ಸೈಂಟಿಸ್ಟ್ಗಳ ಹತ್ಯೆಯಾಗಿತ್ತು. ಕಾಮಿನಾಯ್ ಅವರು ತನ್ನ ಉತ್ತರಾಧಿಕಾರಿಯನ್ನು ಮೊದಲೇ ನಿರ್ಧರಿಸಿರಬಹುದಾದರೂ ಒಂದೇ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾಯಕರು ಹತ್ಯೆಯಾಗೋದರಿಂದ ಶೂನ್ಯ ಸ್ಥಿತಿ ಉಂಟಾಗುವುದು ಸಹಜ. ಇಂಥ ಸ್ಥಿತಿಯಲ್ಲಿ ಇರಾನಿನ ಯುದ್ಧ ನೀತಿಯಲ್ಲಿ ಪಲ್ಲಟವಾಯಿತೋ ಎಂಬ ಅನುಮಾನವೂ ಇದೆ. ಮುಂಚೂಣಿ ನಾಯಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸುನ್ನಿ ವಿರೋಧವನ್ನು ಇಟ್ಟುಕೊಂಡ 2ನೇ ಹಂತದ ನಾಯಕರು ಈ ಸನ್ನಿವೇಶವನ್ನು ದುರುಪಯೋಗಿಸಿದರಾ ಎಂಬ ಅನುಮಾನವೂ ಇದೆ. ಇದಕ್ಕೆ ಆಧಾರ ಏನೆಂದರೆ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಕರಾಜಿ ಅವರು ನೀಡಿರುವ ಹೇಳಿಕೆ. ಒಮಾನಿನ ಬಂದರಿನ ಮೇಲೆ ಇರಾನ್ ನಡೆಸಿದ ಡ್ರೋನ್ ದಾಳಿ ಇರಾನ್ ಸರ್ಕಾರದ ಆಯ್ಕೆಯಲ್ಲ ಎಂದವರು ಹೇಳಿದ್ದಾರೆ. ತಮ್ಮ ದೇಶದ ಮಿಲಿಟರಿ ಘಟಕಗಳು ಈಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಎಂದು ಅವರು ಹೇಳಿದ್ದಾರೆ. Well, there might be a risk. I have been in touch with all of them, as I said, especially with Qatar and Oman foreign ministers. I explained for them what happened in Oman was not our choice. We have already told our, armed forces to be careful about the targets that they choose. As a matter of fact, our, military units are now in fact independent and somehow isolated, and they are acting based on instructions, general instructions given to them in advance. ಈ ಹೇಳಿಕೆಯೇ ಇರಾನ್ ಪ್ರತಿರೋಧದ ನಿಯಂತ್ರಣ ಇರಾನ್ ಸರ್ಕಾರದ ಕೈಯಿಂದ ತಪ್ಪಿ ಹೋಗಿರುವಂತೆ ಕಾಣಿಸ್ತಾ ಇದೆ. ಆ ಕಾರಣದಿಂದಲೇ ಇರಾನಿನ ಮಿತ್ರ ದೇಶವಾಗಿ ಗುರುತಿಸಿಕೊಂಡಿರುವ ಕತಾರ್ ಮತ್ತು ಒಮಾನಿನ ತೈಲ ಘಟಕಗಳ ಮೇಲೂ ದಾಳಿ ನಡೆಸುವುದಕ್ಕೆ ಕಾರಣವಾಗಿದೆಯಾ ಎಂಬ ಅನುಮಾನವೂ ಇದೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಕೂಡ ಇರಾನಿಗೆ ಹತ್ತಿರವಾಗಿತ್ತು. ಆದರೆ ಅದರ ತೈಲ ಘಟಕದ ಮೇಲೂ ದಯೆ ಇಲ್ಲದೆ ಇರಾನ್ನ ಕ್ಷಿಪಣಿಗಳು ಹಾರಿವೆ. ಈ ಎಲ್ಲವನ್ನ ನೋಡಿದರೆ ಯುದ್ಧದ ನಿಯಂತ್ರಣ ಇರಾನಿನ ಕೈಯಿಂದ ನಿಧಾನವಾಗಿ ಜಾರ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗಳು ಜೊತೆ ಸೇರಿ ಆರಂಭದ 12 ಗಂಟೆಗಳಲ್ಲಿ ಇರಾನ್ ಮೇಲೆ 900 ಆಕ್ರಮಣ ನಡೆಸಿತು. 24 ಗಂಟೆಗಳಲ್ಲಿ 1200 ಬಾಂಬುಗಳನ್ನು ಇರಾನಿನ ಮೇಲೆ ಸುರಿಸಿತು. ಇದಕ್ಕೆ 2 ಉದ್ದೇಶಗಳಿದ್ದವು. ಒಂದು, ಇರಾನಿನ ಆಕ್ರಮಣ ಶಕ್ತಿಯನ್ನು ನಾಶ ಮಾಡೋದು. 2, ಮುಂಚೂಣಿ ನಾಯಕರನ್ನು ಹತ್ಯೆ ಮಾಡೋದು.
ಈ ಎರಡೂ ಗುರಿಗಳು ಯಶಸ್ವಿಯಾದರೆ ಇರಾನಿನ ಇಡೀ ವ್ಯವಸ್ಥೆಯೇ ಅಲ್ಲೋಲಕಲ್ಲೋಲವಾಗುತ್ತದೆ ಎಂದು ಈ ಎರಡೂ ರಾಷ್ಟ್ರಗಳು ನಿರೀಕ್ಷಿಸಿದವು. ಇರಾನಿನ ಅತಿದೊಡ್ಡ ಶಕ್ತಿ ಯಾವುದಂದರೆ ಒಂದು ಶಾಹಿದ್ ಡ್ರೋನ್, ಆದರೆ ಇನ್ನೊಂದು ಅತಿ ವೇಗವಾಗಿ ಚಲಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಇರಾನಿನ ಕೈಯಲ್ಲಿ 3000ದಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇವೆ ಎಂದು ಹೇಳಲಾಗ್ತಾ ಇದೆ. ಅದರಲ್ಲಿ ಮೊದಲ ದಿನವೇ 170 ಕ್ಷಿಪಣಿಗಳನ್ನು ಇರಾನ್ ಬಳಸಿಯಾಗಿದೆ. ಅಂದರೆ ಕೆಲವೇ ದಿನಗಳಲ್ಲಿ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಖಾಲಿಯಾಗಬಹುದು. ಮಾತ್ರವಲ್ಲ, ಅಮೆರಿಕ ಮತ್ತು ಇಸ್ರೇಲ್ಗಳು ಜೊತೆ ಸೇರಿ ಈ ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೆ ದಾಳಿ ಮಾಡಿ ನಾಶ ಮಾಡುವ ಸಾಧ್ಯತೆಯೂ ಇದೆ. ಕಳೆದ ವರ್ಷದ ಯುದ್ಧದಲ್ಲಿ ಇಸ್ರೇಲ್ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿರಲಿಲ್ಲ. ಜೂನ್ 23ರಂದು ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಸಾಂಕೇತಿಕವಾಗಿ ಇರಾನ್ ದಾಳಿ ಮಾಡಿತ್ತು. ಮರುದಿನವೇ ಅಮೆರಿಕ ಯುದ್ಧ ವಿರಾಮ ಘೋಷಿಸಿತು. ಆದರೆ ಈ ಬಾರಿ ಇರಾನ್ ಆರಂಭದಲ್ಲಿಯೇ ಅಮೆರಿಕದ ಎಲ್ಲ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡತೊಡಗಿದೆ. ಇಸ್ರೇಲ್ನಲ್ಲಿ ಭಾರೀ ನಾಶನಷ್ಟವನ್ನು ಉಂಟು ಮಾಡತೊಡಗಿದೆ. ಅಮೆರಿಕಕ್ಕೂ ಭಾರೀ ತಿರುಗೇಟು ಬಿದ್ದಿದೆ. ಒಟ್ಟು 13 ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡುವ ಮೂಲಕ ಸಂಪೂರ್ಣ ಭಿನ್ನ ಯುದ್ಧ ತಂತ್ರವನ್ನು ಅನುಸರಿಸ್ತಾ ಇದೆ. ಹೆಚ್ಚಿನ ರಾಷ್ಟ್ರಗಳಲ್ಲಿ ದಾಳಿಯ ಭೀತಿ ನಾಗರಿಕರಲ್ಲೂ ಶುರುವಾಗಿದೆ. ಸೌದಿ ಅರೇಬಿಯಾ ತನ್ನ ತೈಲ ಸಂಸ್ಕರಣೆಯನ್ನೇ ನಿಲ್ಲಿಸಿದೆ. ಸೌದಿಯ ರಾಸ್ ತನೂರದಲ್ಲಿ ಪ್ರತಿದಿನ 5.5 ಲಕ್ಷ ಬ್ಯಾರೆಲ್ ತೈಲ ರಫ್ತು ಆಗ್ತಾ ಇತ್ತು. ಕತಾರ್ನಲ್ಲಿ ಇದರ ದುಪ್ಪಟ್ಟು ತೈಲದ ರಫ್ತು ಆಗ್ತಾ ಇತ್ತು. ಈ ಎರಡೂ ತೈಲ ಘಟಕಗಳು ಈಗ ತನ್ನ ಸಂಸ್ಕರಣೆಯನ್ನು ಸ್ಥಗಿತಗೊಳಿಸಿವೆ. ಇನ್ನೊಂದು ಕಡೆ ಜಗತ್ತಿನಲ್ಲಿ ಸರಬರಾಜಾಗುವ ಒಟ್ಟು ತೈಲದ 30% ತೈಲ ಸಾಗಾಟ ಆಗ್ತಾ ಇದ್ದ ಹುರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿಬಿಟ್ಟಿದೆ. ಆದ್ದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕೋಲಾಹಲ ಎದ್ದಿದೆ. ಇರಾನಿನ ಪ್ರಮುಖ ವಿದ್ಯುತ್ ಪೂರೈಕೆ ವ್ಯವಸ್ಥೆಯಾಗಿದ್ದ ನಟಾಂಜ್ ಅಣುಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಬಳಿಕ ಈ ಸೌದಿ ಮತ್ತು ಕತಾರ್ ತೈಲ ಘಟಕದ ಮೇಲೆ ಇರಾನ್ ದಾಳಿ ನಡೆಸಿದೆ ಎಂಬುದು ಇಲ್ಲಿ ಗಮನಾರ್ಹ. ತನ್ನ ವಿದ್ಯುತ್ ಮತ್ತು ತೈಲ ಶಕ್ತಿಯನ್ನು ನೀವು ನಾಶ ಮಾಡಿದರೆ ಜಗತ್ತಿಗೆ ತೈಲ ಪೂರೈಕೆಯಾಗದಂತೆ ನೋಡಿಕೊಳ್ಳುವೆ ಮತ್ತು ನಾನು ಕೂಡ ಜಗತ್ತನ್ನು ಸಂಕಟಕ್ಕೆ ದೂಡುವೆ ಎಂಬ ಸಂದೇಶವನ್ನು ಇರಾನ್ ಸಾರಲು ಪ್ರಯತ್ನಿಸಿದಂತಿದೆ. ಅಂತೂ ಅಮೆರಿಕ ಮತ್ತು ಇಸ್ರೇಲ್ ನಿರೀಕ್ಷಿಸದ ಯುದ್ಧ ತಂತ್ರಕ್ಕೆ ಇರಾನ್ ಕೈ ಹಾಕಿದೆ. ಗಲ್ಫ್ ರಾಷ್ಟ್ರಗಳನ್ನು ಇರಾನ್ ಆಕ್ರಮಿಸಬಲ್ಲದು ಎಂಬುದನ್ನು ಅಮೆರಿಕ ನಿರೀಕ್ಷಿಸೇ ಇರಲಿಲ್ಲ. ಆದ್ದರಿಂದಲೇ ಇಸ್ರೇಲನ್ನು ರಕ್ಷಿಸುವ ಸಲುವಾಗಿ ಅಮೆರಿಕ ಗಲ್ಫ್ನ ಮಿತ್ರ ರಾಷ್ಟ್ರಗಳ ಕೈಬಿಟ್ಟಿದೆ ಎಂದು ಸೌದಿಯ ಅಧಿಕಾರಿ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಇಸ್ರೇಲನ್ನು ರಕ್ಷಿಸುವ ಭರದಲ್ಲಿ ಅಮೆರಿಕವು ಗಲ್ಫ್ ರಾಷ್ಟ್ರಗಳಲ್ಲಿರುವ ತನ್ನ ಮಿಲಿಟರಿ ನೆಲೆಗಳನ್ನು ಇರಾನ್ ದಾಳಿಗಳಿಗೆ ಮುಕ್ತವಾಗಿರಿಸಿದೆ ಎಂದು ಸೌದಿ ಅಧಿಕಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಅಮೆರಿಕ ಯುದ್ಧ ತಂತ್ರದಲ್ಲಿ ವಿಫಲವಾಗಿರುವುದನ್ನು ಸೂಚಿಸುತ್ತೆ. ಒಟ್ಟಿನಲ್ಲಿ ದ್ವಿತೀಯ ಹಂತದ ನಾಯಕರ ಕೈಗೆ ಇರಾನಿನ ನಿಯಂತ್ರಣ ಜಾರಿರುವಂತೆ ಕಾಣಿಸ್ತಾ ಇದೆ. ಆದ್ದರಿಂದ ಆ ನಾಯಕರ ಮನಸ್ಥಿತಿ ಮತ್ತು ಯುದ್ಧ ಕೌಶಲ್ಯವನ್ನು ಹೊಂದಿಕೊಂಡು ಯುದ್ಧ ಮುಂದುವರಿಯಲಿದೆ. ಕತಾರ್, ಸೌದಿ, ಒಮಾನ್, UAE, ಕುವೈಟ್ ಮುಂತಾದ ರಾಷ್ಟ್ರಗಳ ಮೇಲೆ ಇರಾನ್ ಸರಣಿ ದಾಳಿ ನಡೆಸಿರುವುದನ್ನು ನೋಡಿದರೆ ದ್ವಿತೀಯ ಹಂತದ ನಾಯಕರ ಪ್ರಬುದ್ಧತೆಯು ಪ್ರಶ್ನೆಗೆ ಒಳಗಾಗುವಂತಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.